ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಹರೀಶ್ ಯೂಟ್ಯೂಬ್ ಚಾನಲ್. ಇವತ್ತು ಗುರುವಾರ ಇರೋದ್ರಿಂದ ರಾಯರಿಗೆ ಪೂಜೆ ಮಾಡಬೇಕು ಅಂತ ಬೆಳಗ್ಗೆ ಬೇಗನೆ ಎದ್ದು ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೆನ್ನೆ ರಾತ್ರಿನೇ ಪಾತ್ರೆ ಎಲ್ಲ ತೊಳ್ಕೊಂಡು ಮಲ್ಕೊಂಡಿದ್ದೆ. ಈಗ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊತಾ ಇದ್ದೀನಿ. ಹಾಗೆ ಈಚೆ ಬಂದು ಬಾಗಿಲನ್ನೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಬಿಡಿಸ್ಕೊತಾ ಇದ್ದೀನಿ. ನನಗೂ ರಂಗೋಲಿ ಎಲ್ಲ ಬಿಡ್ಸೋಕ್ಕೆ ಬರ್ತಾ ಇರಲಿಲ್ಲ ನೀಟಾಗಿ. ಈಗೀಗ ಎಲ್ಲನೂ ಕಲ್ತ್ಕೊಂಡಿದ್ದೀನಿ. ಹಾಗೆ ಒಳಗೆ ಬಂದು ಸ್ನಾನಕ್ಕೆ ಹೋದೆ. ಸ್ನಾನದಿಂದ ಬಂದಮೇಲೆ ದೇವ್ರ ಪಾತ್ರೆನೆಲ್ಲ ತೊಳ್ಕೊಳ್ಳೋಣ ಅಂತ ನಿಂತ್ಕೊಂಡೆ. ಪಾತ್ರೆ ತೊಳೆಯೋಕ್ಕೆ ನಾನು ಏನು ಹಾಕ್ತೀನಿ ಅಂದರೆ ಹುಣಸೆಹಣ್ಣ ನೆನೆ ಹಾಕಿದ್ದೆ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ತೊಳ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಗಾಯ್ಸ್, ನೀವೊಂದ್ಸತಿ ಟ್ರೈ ಮಾಡಿ ಇದನ್ನು. ರಾಯರ್ ಫೋಟೋನೆಲ್ಲ ನೀಟಾಗಿ ಒರೆಸಿ ಗಂಧ ಹಚ್ಕೋತಾ ಇದ್ದೀನಿ. ಹಾಗೆಯೇ ಫ್ರಿಜ್ಜಿಂದ ಹೂವು ತೆಗೆದು ಒಂದು ಬಟ್ಟೆ ಹಾಸಿ ಅದ್ರ ಮೇಲೆ ಹೂವನ್ನ ಇಟ್ಕೊಂಡು ಒಂದು ಪಾತ್ರೆಗೆ ಅರಿಶಿನ ಹಾಕ್ಕೊಂಡು ನೀರನ್ನು ಚಿಮ್ಸ್ಕೊತಾ ಇದ್ದೀನಿ. ರಾಯರಿಗೆ ನೈವೇದ್ಯಕ್ಕೆ ಹಯಗ್ರೀವ ಮಾಡ್ಕೊತಾ ಇದ್ದೀನಿ. ಒಂದು ಕುಕ್ಕರ್ಗೆ ಕಡಲೆಬೇಳೆ ಹಾಕಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಇಲ್ಲೇ ಬೆಳಗ್ಗೆ ನೀರು ಹಾಕಿ ಸ್ಟವ್ ಹಚ್ಚಿ ಕುಕ್ಕರ್ನ ಇಟ್ಕೊಂಡೆ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಕರ್ಗಕ್ಕೆ ಬಿಟ್ಟೆ. ಕರಗಾದ್ಮೇಲೆ ಬೇಳೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಒಂದು ಚಿಕ್ಕ ಬಾಣಲಿ ತೊಗೊಂಡು ಅದಕ್ಕೆ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡೆ. ಬೇಳೆ ಬೆಲ್ಲ ಎಲ್ಲ ಕುದೀತಾ ಇದೆ. ಈಗ ಹುರ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಆದಮೇಲೆ ಅದಕ್ಕೆ ಕಾಯಿ ತುರಿ ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡೆ. ಈಗ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಸಣ್ಣ ಉರಿ ಮಾಡಿಬಿಟ್ಟು ಸ್ವಲ್ಪ ಗಟ್ಟಿಯಾಗಕ್ಕೆ ಬಿಡಬೇಕು. ಬಿಟ್ಟಾದಮೇಲೆ ಅದು ರೆಡಿಯಾಗಿರುತ್ತೆ. ಒಂದು ಚಿಕ್ಕ ಬೌಲಿಗೆ ಹಾಕ್ಕೊಂಡು ರಾಯರಿಗೆ ನೈವೇದ್ಯಕ್ಕಿಟ್ಟು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಈಗ ಎಲ್ಲ ಮುಗೀತು. ಈಗ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಬುಕ್ಕಿಗೆ ಬರಿತೀನಿ ನಾನು ಪ್ರತಿ ಗುರುವಾರ. ಬುಕ್ಕೆಲ್ಲ ಬರೆದಾದ್ಮೇಲೆ ರಾಯರ ಬಳಿ ಕುತ್ಕೊಂಡು ಸ್ವಲ್ಪ ವಿಡಿಯೋ ತಗೊಂಡು ರಾಯರ ಸ್ತೋತ್ರ ಹೇಳ್ಕೊಂಡು ರಾಯರಿಗೆ ಹೂವಿನ ಅರ್ಪಣೆ ಮಾಡ್ಕೋತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಈಗ ಪೂಜೆ ಎಲ್ಲ ಮುಗೀತು. ನನಗೆ ರಾಯರನ್ನ ಪೂಜೆ ಮಾಡ್ಕೊಳ್ಳೋದು, ಅವ್ರಿಗೆ ಅಲಂಕಾರ ಮಾಡೋದು ಅಂದರೆ ತುಂಬಾ ಖುಷಿ ಆಗುತ್ತೆ. ಪೂಜೆ ಎಲ್ಲ ಮುಗಿಸಿ ಡ್ಯೂಟಿಗೆ ಹೊರಟೆ. ಡ್ಯೂಟಿಯಿಂದ ಬಂದಮೇಲೆ ಕಸ ಎಲ್ಲ ಗುಡಿಸಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ರಾಯರಿಗೆ ದೀಪ ಹಚ್ಚಿ ಆರತಿ ಮಾಡ್ಕೋತಾ ಇದ್ದೀನಿ. ಆರತಿ ಮಾಡ್ಕೊಂಡಾದ್ಮೇಲೆ ದೇವಸ್ಥಾನಕ್ಕೆ ಹೊರಟ್ಕೊಂಡು ನನ್ನ ತಂಗಿ ಮತ್ತು ನಮ್ಮ ಅಕ್ಕ ಬಂದಿದ್ದರು. ಹಾಗೆ ಅವ್ರ ಜೊತೆನೇ ಬಂದೆ. ಹಂಗೆ ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ 5 ನಿಮಿಷ ವಾಕಬಲ್ಲು. ಹಾಗಾಗಿ ನಡ್ಕೊಂಡು ಮಾತಾಡಿಕೊಂಡು ಬಂದ್ವು. ಈಗ ದೇವಸ್ಥಾನಕ್ಕೆ ಬಂದ್ವು. ಅಲ್ಲಿ ನೀರಲ್ಲಿ ಕಾಲೆಲ್ಲ ತೊಳ್ಕೊಂಡು ಸ್ವಲ್ಪ ತಲೆಗೆ ಚುಮ್ಸ್ಕೊಂಡು ಹೊರಟ್ವು. ತುಂಬ ಜನ ಇರೋದ್ರಿಂದ ಲೈನಲ್ಲಿ ನಿಂತ್ಕೊಂಡ್ವು. ಯಾಕಂದರೆ ಗುರುವಾರದೊತ್ತು ತುಂಬ ಜನ ಬರ್ತಾರೆ. ಸಂಜೆ ಹೊತ್ತಂತೂ ಪೂಜೆ ಅಷ್ಟೇ ಚೆನ್ನಾಗಿರುತ್ತೆ. ನಂಗೆ ಗುರುವಾರದೊತ್ತು ಪೂಜೆ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ರಾಯರ್ ಅಲಂಕಾರ ನೋಡೋಕ್ಕೆ ತುಂಬ ಖುಷಿ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ರಾಯರಿಗೆ. ಪ್ರತಿ ಗುರುವಾರದೊತ್ತು ನಾನು ಸಂಜೆ ಹೊತ್ತೇ ಬಂದುಬಿಡ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಪೂಜೆ. ಭಜನೆ ಎಲ್ಲ ಇರುತ್ತೆ, ರಥ ಎಲ್ಲ ಎಳಿತಾರೆ. ಹಾಗೆ ನಮಸ್ಕಾರ ಮಾಡಿಕೊಂಡು ಕ್ಯೂವಲ್ಲಿ ನಿಂತ್ಕೊಂಡ್ವು ಒಂದು ರೌಂಡ್ ಬರೋಣ ಅಂತ.
ರಾಯರಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಮಂಗಳಾರತಿ ಕೊಡ್ತಾಯಿದ್ರು. ಮಂಗಳಾರತಿ ತೊಗೊಂಡು ಇಲ್ಲಿ ಹೂ ಪ್ರಸಾದನೂ ಕೊಡ್ತಾಯಿದ್ರು. ಹಾಗೆ ತೊಗೊಂಡು ಹಾಗೆ ಮುಡ್ಕೊಂಡು ಈಚೆ ಬಂದವು. ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದನ ಇಸ್ಕೊಂಡು ಹಾಗೆ ಮನೆಗೆ ಹೊರಟ್ವು ನಾವು. ಐ ಹೋಪ್ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್.